ಪ್ರಕರಣ ನಡೆದು 3-4 ದಿನ ಆಯ್ತು ಸರ್. ಈವರೆಗೂ ಏನು ಎತ್ತ ಏನಕ್ಕಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸರ್ಕಾರಕ್ಕೆ ಇಲ್ಲ. ಸರ್ಕಾರಕ್ಕೂ ಇದೆ, ಜಿಲ್ಲಾಡಳಿತ ಇದ್ರ ಬಗ್ಗೆ ಪರಿಣಾಮಕಾರಿಯಾಗಿ ತನಿಖೆಯನ್ನು ಮಾಡಿದೆ. ಆ ಒಂದು ಶಾಲೆ ಮುಖ್ಯಸ್ಥ ಮತ್ತು ಆಹಾರ ತಯಾರಕರು ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು. ಅವರೆಲ್ಲ ಕೋರ್ಟ್ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಇದರ ಜೊತೆಗೆ ಏನಂತಾರೆ, ನಿನ್ನೆ ಕೂಡ ಒಂದು ಮಗು ಅಂದರೆ ಮೊನ್ನೆ ರಾತ್ರಿ ಡಯಾಲಿಸಿಸ್ಗೆ ಮೈಸೂರು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಂಥ ಮಗುನೂ ಕೂಡ ಪ್ರಾಣ ಬಿಟ್ಟಿತ್ತು. ಇದಕ್ಕೆ ಪೂರ್ಣ ಪ್ರಮಾಣದ ಕಾರಣ ಏನಪ್ಪ ಅಂದರೆ ಒಂದು ಕಲುಷಿತ ಆಹಾರವನ್ನು ಸರಬರಾಜು ಮಾಡುತ್ತೆ ಅನ್ನೋದು. ಆ ಆಹಾರ ಸರಬರಾಜು ಮಾಡೋದಕ್ಕೆ ಹೋಳಿ ಹಬ್ಬದ ದಿನ ಯಾರೋ ಪ್ರಾಯೋಜಕರು ಅದನ್ನು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅದ್ರ ಬಗ್ಗೆನೂ ತನಿಖೆ ನಡೀತಾ ಇದೆ. ಇದರಲ್ಲಿ ಯಾರೇ ತಪ್ಪಿತಸ್ಥರಿದ್ದರೂ ಆ ವಿಚಾರವಾಗಿ ನಾವು ಒಂದು ತನಿಖೆ ಅಷ್ಟೇ ಅಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ವಿಷಯಕ್ಕೆ ನಾನು ಒತ್ತಾಯ ಮಾಡಿದ್ದೇನೆ. ಆಸ್ಪತ್ರೆಗೂ ಭೇಟಿ ನೀಡಿದ್ದೆ, ಮಂಡ್ಯಕ್ಕೆ ಹೋಗಿದ್ದೆ, ಮೈಸೂರಿಗೂ ಹೋಗಿದ್ದೆ. ಆದರೆ ಈಗ ಮಕ್ಕಳ ಪರಿಸ್ಥಿತಿ ಇನ್ನುಳಿದವ್ರದ್ದು ಸುಸ್ಥಿತಿನಲ್ಲಿ ಯಾವುದೇ ಥರವಾದಂಥ ಆತಂಕ ಇಲ್ಲ. ಅಲ್ಲ, ಮಳವಳ್ಳಿನಲ್ಲಿ ಒಬ್ಬ ಒಂದು ಮೆಸ್ ನಡೆಸ್ತಾನೆ. ಆ ಮೆಸ್ ನಡೆಸೋನು ಮಾಡಿದಂಥ ಒಂದು ಆಹಾರ ತಯಾರಿಕೆಯನ್ನು ಸರಬರಾಜು ಮಾಡಿದ್ದಾರೆ. ಅವರಲ್ಲೂ ಕೂಡ ಕೆಲವರು ಮರಣ ಹೊಂದಿದ್ದಾರೆ ಅನ್ನೋದು ಈಗ ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ. ಮತ್ತು ಇದನ್ನು ಯಾರು ಸರಬರಾಜು ಮಾಡಿಸಿದ್ರು ಅವರಲ್ಲೂ ಒಂದು 3-4 ಜನ ತೀವ್ರತರ ಸಮಸ್ಯೆಯಾಗಿ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಅನ್ನೋದು ಈಗ ಈ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಇಲ್ಲ, ಏನೋ ಬಾತ್ ಏನೋ ಕೊಟ್ಟಿದ್ರು, ಮತ್ತೇನೋ ಹೋಳಿಗೆ ಏನೋ ಕೊಟ್ಟಿದ್ರು ಅಂತ ಹೇಳ್ತಾರೆ. ಅದು ಇನ್ನೂ ನಿಖರವಾಗಿ ಆ ಮಕ್ಕಳು ಹೆಚ್ಚಿನ ಜನ ಇದು ನಾರ್ತ್ ಈಸ್ಟ್ ಸ್ಟೇಟ್ ಅವರು ಕೋವಿಡ್ ಸಂದರ್ಭದಲ್ಲಿ ಅನಾಥ ಮಕ್ಕಳು ಯಾರಾದರೂ ಅವ್ರನ್ನ ಯಾರೋ ಒಂದು ಸಂಸ್ಥೆಯಿಂದ ಅವ್ರನ್ನ ಕರ್ಕೊಂಬಂದು ಅಲ್ಲಿ ಇಟ್ಟಿದ್ದಾರೆ ಅಂತ. ಅದು ಎಷ್ಟು ರೀತಿ ಕಾನೂನಾತ್ಮಕವಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆಮೇಲೆ ಅದೊಂಥರ ಇಂಟೀರಿಯರ್, ನಾನು ಆ ಕ್ಷೇತ್ರ ಶಾಸಕನಾಗಿ ಅಲ್ಲೊಂದು ಸಂಸ್ಥೆ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದು ಕಾಲುವೆ ಹತ್ರ ಒಂದು ಮನೆ ಕಟ್ಕೊಂಡು ಹಳೆ ಒಂದು ಅಂದರೆ ಇನ್ನು ಪೂರ್ಣ ಪ್ರಮಾಣದ ಮನೆ ಅಲ್ಲ, ಆ ರೀತಿಯಲ್ಲಿ ನಡೆಸಿದ್ದಾರೆ. ಈಗ ಅದ್ರ ಮೇಲೆ ನಾವು ಕ್ರಮ ಮಾಡ್ತಾ ಇದ್ದೀವಿ. ಅಂಥದ್ದೇನು ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದ್ರ ಬಗ್ಗೆ ಕ್ರಮ ನಾವೆಲ್ಲ ತೊಗೊಂಡಿರೋದ್ರಿಂದ ಮತ್ತೆ ಅದನ್ನು ಮಾತಾಡೋದಕ್ಕೆ ನಾನೇ ಆ ಕ್ಷೇತ್ರದ ಕ್ರಮಕ್ಕೆ ಅಂತಂದರೆ ನಾನು ಈಗಾಗಲೇ ಹೇಳಿರೋದನ್ನ ಜಿಲ್ಲಾಡಳಿತ ಕ್ರಮ ವಹಿಸ್ತಾ ಇರೋದ್ರಿಂದ ಏನಾದರೂ ಅವಶ್ಯಕತೆ ಇಲ್ಲ.